ನಾವು ನೋಡೋಣ ಇವತ್ತು ಫೋಟೋಶಾಪ್ ಒಳಗಡೆ ನಾವು ಯಾವ ತರ ಎಡಿಟಿಂಗ್ ಮಾಡಬಹುದು, ಫೋಟೋಶಾಪ್ ಒಳಗ ಏನ್ ಎಡಿಟ್ ಮಾಡ್ತಾರ, ಯಾವ ತರ ಎಡಿಟ್ ಮಾಡಬಹುದು, ಫೋಟೋಶಾಪ್ ಅಂದ್ರೆ ಏನ್ ಇರ್ತದ, ಇದ್ರೊಳಗೆ ಹೆಂಗ್ ಕೆಲಸ ಮಾಡೋದಪ್ಪ, ಬಹಳ ಹಾರ್ಡ್ ಇರ್ತದೇನು ಬಹಳ ಈಸಿ ಇರ್ತದೇನು ಅಂತೇಳಿ ಸಿಕ್ಕಾಪಟ್ಟಿ ತಲೆಯಾಗ ತುಂಬ್ಕೊಂಡು ಕೂತಿರ್ತೀವಿ. ಬಹಳ ಡಿಫ್ರೆಂಟ್ ಇದ್ದಿರ್ಬೇಕ, ಅದಕ್ಕೆ ಇಂಜಿನಿಯರ್ ಮುಗಿಸಿರ್ಬೇಕು, ಅದಕ್ಕೆ ಸಾಲಿನೇ ಕಲ್ತಿರ್ಬೇಕಂತ ನಿಲ್ತಮ್ಮ. ಕಂಪ್ಯೂಟರ್ ಚಾಲೂ ಮಾಡಕ್ ಬರ್ತದಪ್ಪ ಅಂದ್ರೆ ಕಂಪಲ್ಸರಿ ನೀವು ಎಲ್ಲಾನು ಕೂಡ ಕಲಿಬಹುದು, ಈಸಿಯಾಗಿ ಬಹಳ ಸರಳವಾಗಿನೂ ಕೂಡ ಕಂಪ್ಯೂಟರ್ ನಾಲೆಜ್ ಅನ್ನ ನೀವು ಪಡ್ಕೋಬಹುದು. ಇವತ್ತು ನೋಡೋಣ ಕಂಪ್ಯೂಟರ್ ಒಳಗ ಬ್ಯಾನರ್ಸ್ ಅನ್ನ ನಾವು ಯಾವ ತರ ರೆಡಿ ಮಾಡಬಹುದು, ಅಥವಾ ಬ್ಯಾನರ್ ಆಗಿರ್ಬೋದು, ಮದ್ವಿ ಬ್ಯಾನರ್ ಆಗಿರ್ಬೋದು, ಅಥವಾ ಮದ್ವಿ ಕಾರ್ಡ್ ಗಳಾಗಿರ್ಬೋದು, ಏನೋ ಒಂದು ಡಿಸೈನ್ ಮಾಡ್ಬೇಕಾಗಿದೆ ಫೋಟೋಶಾಪ್ ಒಳಗ ಅಂದ್ರೆ ನಾವು ಯಾವ ತರ ಡಿಸೈನ್ಸ್ ಅನ್ನ ರೆಡಿ ಮಾಡಬಹುದು ಫೋಟೋಶಾಪ್ ಒಳಗ ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗಡೆ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ ತಮ್ಗಳೇ, ಅದಕ್ಕೆ ಒತ್ತಬೇಕಾ, ಬಾಜು ಒಂದು ಗಂಟೆ ಬರ್ತದ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಎಲ್ಲಾ ಪ್ರತಿಯೊಂದು ವಿಡಿಯೋನು ಕೂಡ ನೀವು ನೋಡ್ಬೇಕಾಗಿತ್ತು ಅಂದ್ರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಒಂದು ಗಂಟೆ ಒತ್ತಿದ್ರೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಆನ್ಲೈನ್ ಒಳಗ ಯೂಟ್ಯೂಬ್ ಒಳಗ ಅವಾಗ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ಫ್ರೀ ಇದ್ದಾಗ 2 GB ನೆಟ್ ಇರ್ತದೆ ಮೊಬೈಲ್ ಒಳಗ, 600 ರೂಪಾಯಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ರಿಚಾರ್ಜ್ ಮಾಡಿರ್ತೀರಿ. ಅದನ್ನ ಸ್ವಲ್ಪ ಯೂಸ್ ಮಾಡ್ಕೋರಿ, ಯೂಸ್ ಆಗ್ಬೇಕು ನಮ್ಗೆ. 2 GB ನೆಟ್ ಒಳಗೆ ನಾವು ಎಷ್ಟು ನಮ್ಗೆ ಯೂಸ್ ಮಾಡ್ಕೊಂಡಿವ ಅನ್ನೋದನ್ನ ಸ್ವಲ್ಪ ನೀವು ಕೂಡ ಯೋಚನೆ ಮಾಡ್ಕೊಂಡು ಅದನ್ನ ವೇಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಗೊತ್ತಾಗ್ತಾ ಇದೆ ನೋಡೋಣ ಇವತ್ತು ಫೋಟೋಶಾಪ್ ಒಳಗಡೆ ನಾವು ಯಾವ ತರ ಡಿಸೈನ್ಸ್ ಅನ್ನ ಮಾಡ್ಕೋಬಹುದು, ಬ್ಯಾನರ್ಸ್ ಆಗಿರ್ಬೋದು, ಪಾಂಪ್ಲೆಟ್ಸ್ ಆಗಿರ್ಬೋದು, ಹಲವಾರು ಆಪ್ಷನ್ಸ್ ಗಳು ಇದ್ದಿರ್ತಾವ, ಯಾವ ತರ ಡಿಸೈನ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ಬೇಕು, ಕಮೆಂಟ್ಸ್ ಮಾಡ್ಬೇಕು, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಜನ ಆರ್ಥಿಕ ಪರಿಸ್ಥಿತಿ ಒಳಗೆ ಇದ್ದಿರ್ತಾರೆ ಕೊರೋನಾ ಫೀಲ್ಡ್ ಒಳಗ, ಅವ್ರಿಗೂ ಕೂಡ ಉಪಯುಕ್ತವಾಗ್ಲಿ, ಅವರು ಕೂಡ ನೋಡಿ ಮನೆಯಲ್ಲೇ ಕುತ್ಕೊಂಡು ಕಲೀಲಿ ಅಂತ ಹೇಳ್ಕೊಡ್ತಾ ಇರ್ತೀನಿ. ನೀವು ಕೂಡ ದಿನಾಲು ನೋಡಿ ಕಂಪ್ಯೂಟರ್ ಕಲಿತಾ ಇರಿ ಅನ್ನೋದನ್ನ ಹೇಳುತ್ತಾ ಫೋಟೋಶಾಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಅಡೋಬ್ ಫೋಟೋಶಾಪ್ 7.0 ಅಂತ ಬರುತ್ತೆ. ಈ ಅಪ್ಲಿಕೇಶನ್ ನಿಮ್ ಕಡೆ ಇತ್ತು, ಸಾಫ್ಟ್ವೇರ್ ಅಂತ ಹೇಳ್ತಾರೆ, ಇದನ್ನ ನಿಮ್ ಕಂಪ್ಯೂಟರ್ ಒಳಗೆ ಇತ್ತು ಅಂದ್ರೆ ಯೂಸ್ ಮಾಡ್ಕೋರಿ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕಂಪ್ಯೂಟರ್ ಶಾಪಿಗೆ ಹೋಗಿ ಈ ಸಾಫ್ಟ್ವೇರ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಬರ್ಬೇಕು. ಬಹಳ ಯೂಸ್ಫುಲ್ ಸಾಫ್ಟ್ವೇರ್ ಅದ. ನೀವು ಏನೇ ಕಲ್ತು ಏನೇ ಮಾಡಿರ್ತೀರಿ ಜಾಬ್ ಕೂಡ ಆಗಿರೋದಿಲ್ಲ, ಜಸ್ಟ್ ಫೋಟೋಶಾಪ್ ಕಲ್ಕೋರಿ. ನೀವು ಎಲ್ಲಿ ಬೇಕೋ ಎಲ್ಲಾ ಸ್ಟುಡಿಯೋ ಒಳಗೆ ಕೂಡ ನಿಮ್ ಕೆಲಸ ಸಿಗ್ತದ, ಲ್ಯಾಬ್ ಒಳಗೆ ಕೆಲಸ ಸಿಗ್ತದ. ಈಸಿಯಾಗಿ ಎಲ್ಲಾ ಕಡೆ ಒಂದು 10-15 ಸಾವಿರ ರೂಪಾಯಿ ಪೇಮೆಂಟ್ ತಗೊಂಡು ನೀವು ಕೂಡ ಕೆಲಸಕ್ಕೆ ಸೇರ್ಕೋಬಹುದು. ಓಕೆ, ಯಾಕಂದ್ರೆ ಎಡಿಟಿಂಗ್ ಸಾಫ್ಟ್ವೇರ್ ಇರೋದ್ರಿಂದ ತುಂಬಾ ವ್ಯಾಲ್ಯೂ ಇರ್ತದೆ ಇದಕ್ಕೆ. ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಅದು ಸೆಕೆಂಡರಿ, ನಿಮ್ಗೆ ಮತ್ತೆ ಹೇಳ್ಕೊಡ್ತಿರ್ತೀನಿ ಅಂತ. ಇದ್ರ ಮೇಲೆ ಒಂದ್ಸಾರಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಒಂದು ಪೇಜ್ ಓಪನ್ ಆಗ್ತದೆ. ನಾನು ಆಲ್ರೆಡಿ ಈ ತರ ಒಂದು ಪೇಜ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ತರ ಪೇಜ್ ಅನ್ನ ನಾವು ಯಾವ ತರ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದೊಳಗಡೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಇದನ್ನ ಮಿನಿಮೈಸ್ ಮಾಡ್ಕೊಳ್ಳೋಣ. ಒಂದು ಪೇಜ್ ತಗೋಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ನ್ಯೂ ಪೇಜ್ ಅನ್ನ ನಾನು ತಗೋತಾ ಇದ್ದೀನಿ. ಇಲ್ಲಿಂದ ಅದರ ಸೈಜ್ ಬಂದ್ಬಿಟ್ಟು 12:8 ಅಂದ್ರೆ 12 ಅಂದ್ರೆ 1 ಫೂಟ್, 8 ಅಂದ್ರೆ 8 ಇಂಚ್. 1 ಫೂಟಿಗೆ 12 ಇಂಚ್ ಇರುತ್ತೆ. ನೀವು ಬ್ಯಾನರ್ ಗಳನ್ನ ಫೂಟ್ ಮೇಲೆ ಲೆಕ್ಕ ಮಾಡಬೇಕಾಗಿತ್ತು ಅಂದ್ರೆ ಇಂಚ್ ತಗೋಬೇಕು. ಮೊದಲ 4 ಫೂಟಿಂದ ಇಂಚು ಅಂದ್ರೆ 12 ಇಂಚಲ್ಲಿ 4 ಫೂಟಿಗೆ ಎಷ್ಟು ಆಗ್ತದಪ್ಪ, ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೀವು ಆಡ್ ಮಾಡ್ಕೋಬೇಕು. ಇಲ್ಲಿ ಹಾಕ್ಬೇಕಾಗ್ತದೆ, ಫೂಟ್ ಒಳಗೆ ಹಾಕ್ಲಿಕ್ಕೆ ಬರೋದಿಲ್ಲ, ಇಂಚ್ ಒಳಗಡೆನೆ ನೀವು ಹಾಕ್ಬೇಕು. ಇಲ್ಲಿಂದ 8/12 ಅಂತ ನಾನು ಇಟ್ಕೊಂಡಿದ್ದೀನಿ. ರೆಜಲ್ಯೂಷನ್ 300. ರೆಜಲ್ಯೂಷನ್ ಅಪ್ಪ ಅಂದ್ರೆ ಇಮೇಜ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೊಡುತ್ತೆ ಅದು. ಓಕೆ, ನೀವು ಎಷ್ಟು ಇಮೇಜ್ ಕ್ವಾಲಿಟಿ ಅಂದ್ರೆ ರೆಜಲ್ಯೂಷನ್ ಇಟ್ಕೋತಿರೋ ಮ್ಯಾಕ್ಸಿಮಮ್ 300 ಇರಬೇಕು. ಇದಕ್ಕಿಂತ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕಂಪ್ಯೂಟರ್ ಸ್ಲೋ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಇದನ್ನ ಮ್ಯಾಕ್ಸಿಮಮ್ 300 ಅಥವಾ 72 ಈ ತರನು ಕೂಡ ಇಟ್ಕೋಬಹುದು. RGB ಅಂದ್ರೆ ಇದು ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ, ನೀವು ಸಪೋಸ್ ಬ್ಯಾನರ್ ಎಡಿಟ್ ಮಾಡತ್ತೀರ ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಿ ತಗೋಬೇಕು, ಇಲ್ಲಿ ಲ್ಯಾಬ್ ಕಲರ್ CMYK ತಗೋಬೇಕು. ಬ್ಯಾನರ್ ಅಥವಾ ಏನಾದ್ರು ಪಾಂಪ್ಲೆಟ್ಸ್ ಎಡಿಟ್ ಮಾಡತ್ತೀರ ಅಂದ್ರೆ CMYK ಕಲರ್ ತಗೋಬೇಕು. ಸಪೋಸ್ ನಾವು ಫೋಟೋ ಎಡಿಟ್ ಮಾಡತ್ತೀವಿ ಅಂದ್ರೆ RGB ನೇ ತಗೋಬೇಕು. ಇಷ್ಟು ನಾನು RGB ತಗೊಳ್ಳೋದಿಲ್ಲ, CMYK ತಗೊಂಡ್ಬಿಡ್ತೀನಿ, ಯಾಕಂದ್ರೆ ನಾನು ಬ್ಯಾನರ್ ಮಾಡ್ತಾ ಇದ್ದೀನಿ. ಇದನ್ನ CMYK ತಗೊಂಡು ಇದಕ್ಕೆ ಓಕೆ ಅಂತ ಹೇಳಿದಾಗ ನಮಗೊಂದು ಪೇಜ್ ರೆಡಿ ಆಗುತ್ತೆ. ಈ ಪೇಜ್ ಒಳಗಡೆ ನನಗೆ ಡಿಸೈನ್ ಮಾಡ್ಕೋಬೇಕಪ್ಪ, ಹೆಂಗ್ ಡಿಸೈನ್ ಮಾಡ್ಕೋ, ಮೇಲ್ಗಡೆ ಏನಾದ್ರು ಒಂದು ಹೂವ ಇಡಬೇಕಾಗಿದೆ, ಕೆಳಗಡೆ ಟೈಪ್ ಮಾಡಬೇಕಾಗಿದೆ. ಸಪೋಸ್ ನಿಮ್ಗೆ ಕನ್ನಡ ಟೈಪಿಂಗ್ ಬರೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಾನು ಆಲ್ರೆಡಿ ವಿಡಿಯೋಸ್ಗಳು ಅದಾವ ಕನ್ನಡ ಟೈಪಿಂಗ್ ಯಾವ ತರ ಮಾಡ್ಬೇಕಂತೇಳಿ. ಓಕೆ, ನಾನು ಯೂಟ್ಯೂಬ್ ಚಾನಲ್ ಒಳಗೆ ಹೋಗ್ರಿ, ಗುರು 9x ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬ್ ವಿಡಿಯೋದೊಳಗ ನನ್ನೇನ್ ಚಾನಲ್ ಇದೆಯಲ್ಲ ಅದ್ರೊಳಗೆ ಎಲ್ಲಾ ತರ ವಿಡಿಯೋನು ಕೂಡ ನಿಮ್ಗೆ ಸಿಗ್ತಾವ. ನೋಡಿ ನೀವು ಕೂಡ ಕನ್ನಡ ಟೈಪಿಂಗ್ ನ ಈಸಿಯಾಗಿ ಮಾಡುವಂತದನ್ನ ನೀವು ಕಲಿಬಹುದು. ಓಕೆ, ಈ ತರ ಓಪನ್ ಆದಾಗ ನನಗೆ ಇದ್ರ ಮೇಲೆ ಏನೋ ಡಿಸೈನ್ ಮಾಡಬೇಕಾಗಿದೆ. ನಾನು ಆಲ್ರೆಡಿ ಇಂಟರ್ನೆಟ್ ಒಳಗಡೆ ಹೋಗಿ ಆನ್ಲೈನ್ ಒಳಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಇಮೇಜಸ್ ಗಳನ್ನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಆನ್ಲೈನ್ ಒಳಗೆ ಹೋಗಿ ಗೂಗಲ್ ಒಳಗೆ ನಿಮ್ಗೆ ಯಾವ ಇಮೇಜ್ ಬೇಕು ಆ ಇಮೇಜ್ ಟೈಪ್ ಮಾಡಿದ್ರೆ ಆ ಇಮೇಜ್ ಬರ್ತದೆ, ಅದನ್ನ ತಗೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ನನ್ನ ಕಡೆ ಇರ್ತಕ್ಕಂಥ ಫೋಟೋಸ್ ಒಳಗೆ ಇದೆಯಲ್ಲ ಇದನ್ನೇ ಕಾಪಿ ಮಾಡ್ಕೋತಾ ಇದ್ದೀನಿ. ನಾನೇನ್ ಮಾಡ್ತೀನಿ, ಈ ತರ ಎರಡಕ್ಕೂ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಎರಡು ಸೈಡ್ ಇಟ್ಕೊಂಡು ಇಲ್ಲೇನಿದೆಯಲ್ಲ ಮೇಲ್ಗಡೆ ಲೇಯರ್ 2 ಕಾಪಿ ಇದನ್ನ ತಗೊಂಡು ಇಲ್ಲಿ ತಗೊಂಡು ಬಂದ್ಬಿಡ್ತೀನಿ. ಇದನ್ನೇ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. Ctrl+T ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಎಡಿಟ್ ಒಳಗೆ ಹೋಗಿ ಏನ್ ಮಾಡ್ಕೋಬೇಕು, ಇಲ್ಲಿ ಟ್ರಾನ್ಸ್ಫಾರ್ಮ್ ಒಳಗೆ ಸ್ಕೇಲ್ ತಗೊಂಡು ಏನ್ ಮಾಡೋದು, ಈ ತರ ದೊಡ್ಡ ಮಾಡ್ಕೊಳ್ಳೋದು. ಓಕೆ, ಎಂಟರ್.
ಮತ್ತೆ ಈ ತರ ನಾನು ಏನ್ ಮಾಡಿದ್ದೀನಿ ಮೇಲ್ಗಡೆ ಒಂದು ಈಗ ಸ್ವಲ್ಪ ಜೂಮ್ ಮಾಡ್ಬೇಕಂದ್ರೆ ಅಲ್ಟ್ ಹಿಡಿದು ನಿಮ್ ಕೀಬೋರ್ಡ್ ಒಳಗ ಗಾಲಿ ತಿರುಗಿಸ್ರಿ ಈ ತರ ಬಂದ್ಬಿಡ್ತದೆ. ಇಷ್ಟ ಆಯ್ತಾ? ಅದಾದ್ಮೇಲೆ ನನ್ಗೆ ಇಲ್ಲಿ ಏನಾದ್ರೂ ಬರಿಬೇಕಾಗಿದೆಯಪ್ಪ ಅಂದ್ರೆ ನೀವು ಟಿ ತಗೊಂಡು ಇಲ್ಲಿಂದಾನು ಕೂಡ ಬರಿಬಹುದು ಈಸಿಯಾಗಿ. ಏನ್ ಬರ್ತದೆ ಇಲ್ಲಿ ಬರ್ತಾ ಇದೆಯಲ್ಲ ನುಡಿ ನಾನು ಆನ್ ಮಾಡ್ಕೊಂಡಿದ್ದೀನಿ, ಅದನ್ನ ನೀವು ಬರಿಬಹುದು. ಪವಾರ, ಚವಾಣ ಈ ತರ ನಿಮ್ಗೆ ಏನ್ ಬರಿಬೇಕಾಗಿದೆ ಅದನ್ನ ಎಡಿಟ್ ಮಾಡ್ಕೋಬಹುದು. ಸಪೋಸ್ ನಾವು ಆಲ್ರೆಡಿ ನಾವು ಬರ್ದು ಇಟ್ಕೊಂಡಿದ್ದೀವಿ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ನಾನು ಸ್ವಲ್ಪ ದೇವ್ರ ಹೆಸರನ್ನು ಕೂಡ ಬರ್ದು ಇಟ್ಕೊಂಡಿದ್ದೀನಿ, ಅದನ್ನೇ ಕಾಪಿ ಮಾಡ್ಕೊಂಡು ಜಗ್ಗಿ ತಂದಿಟ್ಬಿಡ್ತೀನಿ. ಇದನ್ನೇ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಇವೆರಡು ಅಕ್ಷರನ ಎಡಿಟ್ ಮಾಡ್ಕೋತೀನಿ. ಸ್ವಲ್ಪ ದೊಡ್ಡ ಮಾಡೋಣ ಅಂತ ಇಲ್ಲಿ ನಡು ಇಟ್ಟು ಸ್ಪೇಸ್ ಬಾರ್ ಒತ್ತಿದ್ರೆ ಸಾಕು, ಈ ತರ ಸ್ವಲ್ಪ ಅಕ್ಷರನ ನಾವು ದೂರ ಮಾಡ್ಕೋಬಹುದು. ಓಕೆ, ಈ ತರ ಆಗಿದೆ. ಇನ್ನು ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಈ ತರ ಟಿ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಹಿಂಗೆ ವಾಪಸ್ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು 12 ಇರೋದನ್ನ ಸೈಜ್ 14 ಮಾಡ್ಕೋಬಹುದು. ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ 24 ಮಾಡ್ಕೋಬಹುದು. ಬಹಳ ದೊಡ್ಡದಾಗ್ತದ. ಇರ್ಲಿ, ಇಷ್ಟನ ಬ್ಯಾಕ್ ಪೇಸ್ ಹೊಡೀರಿ. ಅಕ್ಷರ ನಮ್ದು ಆಗಲೇ ಹೊರಗೆ ಹೋಗಿದ್ದು ಒಳಗೆ ಬರ್ತದ. ಈ ತರ ನಾವು ಏನ್ ಮಾಡ್ಕೋಬಹುದು, ಇಟ್ಕೊಂಡ್ಬಿಡ್ಬೋದು. ಇಲ್ಲಿ ಈ ತರ ಮೇಲ್ಗಡೆ ನಾನು ಅಕ್ಷರನ ಇಟ್ಕೊಂಡಿದ್ದೀನಿ, ದೇವರ ಹೆಸರನ್ನ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಮತ್ತೆ ಬೇರೆ ಏನಾದರೂ ಬರಿಬೇಕಾಗಿದೆಯಪ್ಪ ಅಂದ್ರೆ ನೀವು ಇಲ್ಲಿ ಟಿ ಇರ್ತದೆ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಬರಿಬಹುದು. ನೀವು ಈಸಿಯಾಗಿ ಏನ್ ಬೇಕು ಅದನ್ನ ಟೈಪ್ ಮಾಡ್ಕೋಬಹುದು. ಗೊತ್ತಾಗ್ತಾ ಇದೆ? ನಾನು ಮತ್ತೆ ವಾಪಸ್ ಎಲ್ಲಿ ಹೋಗ್ತೀನಿ, ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಇಲ್ಲಿ ಅಕ್ಷರ ಅದಾವ, ಮತ್ತೆ ಇದನ್ನ ಏನ್ ಮಾಡ್ಕೋತೀನಿ, ಸಪೋಸ್ ಜಗ್ಗಿ ಇದ್ರ ಮೇಲೆ ಹೋಗೋದು, ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ತಂದು ಈ ತರ ಇಟ್ಕೊಂಡ್ಬಿಡ್ಬೋದು. ಮ್ಯಾಕ್ಸಿಮೈಸ್ ಮಾಡೋದು ಬಂದ್ಬಿಡ್ತದೆ. ಇಲ್ಲಿ ಇಟ್ಕೊಂಡು ಕಂಟ್ರೋಲ್ ಟಿ ಮಾಡ್ರಿ, ಹಿಡಿದು ಈ ತರ ಜಕ್ಕೊಂಡ್ಬಿಡ್ಬೋದು. ಓಕೆ, ಪವಾರ್ ಮತ್ತು ಚವಾಣ್ ಬಂಧುಗಳ ಮದುವೆ ಆಮಂತ್ರಣ ಅಂತ ನಾನು ಈ ತರ ಬರಿತಾ ಇದ್ದೀನಿ. ಓಕೆ, ಒಂದು ಆಮಂತ್ರಣ ಪತ್ರಿಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ತರ ಬರ್ಕೊಳ್ಳೋದು. ಮತ್ತೆ ಕೆಳಗಡೆ ಹುಡುಗಿ ಹೆಸರು ಹಾಕ್ಬೇಕಾಗಿದೆ, ಅವಾಗ ಏನ್ ಮಾಡೋದು, ಮತ್ತೆ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ನಾನು ಇಲ್ಲಿ ಆಲ್ರೆಡಿ ಬರ್ದು ಇಟ್ಕೊಂಡಿದ್ದೀನಿ, ಅದನ್ನೇ ಕಾಪಿ ಮಾಡ್ಕೊಳ್ಳೋದು. ಇದನ್ನ ತಂದು ಇಟ್ಬಿಡ್ತೀನಿ. ಮತ್ತೆ ಇಲ್ಲೊಂದು ಕೈ ಅದ, ಅದನ್ನು ಕೂಡ ತಂದು ಕಾಪಿ ಮಾಡ್ಕೊಂಡು ಈ ತರ ಇಟ್ಬಿಡ್ತೀನಿ. ಎಡಿಟ್ ಮಾಡೋದು ಅದ ಸಿಂಪಲ್ ಆಗಿ, ನೀವು ಬರೋದು ಕೂಡ ಎಡಿಟ್ ಮಾಡ್ಬೋದು. ಈ ತರ ಬರ್ದಿರೋದಿತ್ತು ಅಂದ್ರೆ ನಾವು ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ. ಇದನ್ನೇ ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಂಡ್ಬಿಡೋದಪ್ಪ. ಎಂಟರ್. ಈ ಕೈ ಇದೆಯಲ್ಲ, ಈ ತರ ಎಲ್ಲ ಇಮೇಜ್ ಸಿಗ್ತಾವ, ಆನ್ಲೈನ್ ಒಳಗಡೆ ಸಿಗ್ತಿರ್ತಾವ. ಸಪೋಸ್ ನಿಮ್ಗೆ ಈ ತರ ಇಮೇಜ್ ಬೇಕಾಗಿದೆ, ನನ್ನ ಕಡೆ ಇದಾವ ಹಲವಾರು ಸಿಡಿಗಳಿದಾವ, ಅದನ್ನು ಕೂಡ ನಾನು ನಿಮ್ಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ. ನಿಮ್ ಫೋನ್ ನಂಬರ್ ಕೊಡ್ರಿ, ನಿಮ್ಗೂ ಕೂಡ ನಿಮ್ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೂ ಕೂಡ ನಾನು ಸಿಡಿ ಮಾಡಿ ಕೊಟ್ಟು ಕಳಿಸ್ತಾ ಇರ್ತೀನಿ ಅಂತ. ಇವೆಲ್ಲ ಇಮೇಜ್ಗಳು ನನ್ನ ಕಡೆನೂ ಕೂಡ ಇದ್ದಿರ್ತಾವ, PNG ಫೈಲ್ ಒಳಗೆ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಇಷ್ಟ ಆಗ್ತಿದ್ದಾನೆ. ಮತ್ತೆ ಕೆಳಗಡೆ ಅವ್ರ ಅಡ್ರೆಸ್ ಬರಿಬೇಕಾಗಿದೆಯಪ್ಪ ಅಂದ್ರೆ ವಿವಾಹ ಸ್ಥಳ ಬರಿಬೇಕಲ್ಲ, ಇದನ್ನು ಕೂಡ ಇಟ್ಕೋರಿ. ಮತ್ತೆ ಇದನ್ನು ಕೂಡ ಎಲ್ಲಾ ತರ ಕಾಪಿ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದೇ ಸಲತಿಗೆ, ಎಲ್ಲಾನು ಕೂಡ ಬರ್ದಿರೋದನ್ನ ಕಾಪಿ ಮಾಡ್ಕೊಂಡು ನಾನು ಇಟ್ಕೊಂಡ್ಬಿಡ್ತೀನಿ. ಇಲ್ಲಿಂದ ಈ ತರ ಪೂರ್ತಿಯಾಗಿ ಕಾಪಿ ಮಾಡ್ಕೊಳ್ಳೋಣ. ಮತ್ತೇನಿದೆ, ಈ ಕಡೆ ವಿವಾಹ ಮುಹೂರ್ತ, ಇದೊಂದು ಇಮೇಜ್ ಇದೆ, ಇದಕ್ಕೂ ಕೂಡ ಕಾಪಿ ಮಾಡ್ಕೋತೀನಿ. ಮತ್ತೆ ಅದ್ರ ಕೆಳಗಡೆ ಏನೇನು ಬರ್ತಿದೆಯಲ್ಲ ಎಲ್ಲಾನು ಕೂಡ ನಾನು ತೆಗೆದು ಈ ತರ ಇಟ್ಕೊಂಡ್ಬಿಡ್ತೀನಿ. ಮತ್ತೆ ಕೆಳಗಡೆ ಬರ್ತಿದ್ದಾಗನೆ ಮತ್ತೆ ಈ ತರ ಒಂದು ಡಿಸೈನ್ ಪೇಜ್ ಇದೆ, ಅದನ್ನು ಕೂಡ ಹೂವು ತಗೊಂಡ್ಬಿಡ್ತೀನಿ. ಸುಸ್ವಾಗತ, ಎಲ್ಲರಿಗೂ ಕೂಡ ಸುಸ್ವಾಗತ ಬರೆಸ್ತಾ ಇದ್ದೀನಿ. ಇದನ್ನು ತಗೊಳ್ಳೋಣ. ಮತ್ತೆ ಆಪ್ತ ಮಿತ್ರರು ಎಲ್ಲರೂ ಬರ್ರಪ್ಪ ಮದ್ವೆಗೆ ಅಂತ ಹೇಳತ್ತೀನಿ. ಓಕೆ, ಯಾರ್ಯಾರು ವಿಡಿಯೋ ನೋಡತ್ತಿರಲ್ಲ ಮದ್ವೆದ ಬಂದ್ಬಿಡ್ರಿ ಎಲ್ಲಾರು. ಮತ್ತೆ ಎಲ್ಲರೂ ಹೋಗಿರಿ ಅಂತೀನಿ, ಕರ್ನಾಟಕ ಒಳಗೆ ಮದ್ವೆ ಅದ, ಹುಡ್ಕಾಡ್ಕೊತ ಹೋರಿ, ಎಲ್ಲಿ ಸಿಗ್ತದೆ ಅಲ್ಲೇ ಊಟ ಮಾಡಿ ಬರ್ರಿ. ಓಕೆ, ಇಷ್ಟ ಆಯ್ತಾ? ಇಷ್ಟ ಆಗ್ತಿದ್ದಾನೆ. ಏನ್ ಮಾಡೋದು, ಇದಕ್ಕೆ ಮಿನಿಮೈಸ್ ಮಾಡ್ಕೊಂಡು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಇದನ್ನೇ ಏನ್ ಮಾಡ್ಕೊಳ್ಳೋದು, ಈ ಬರ್ದಿರೋದನ್ನೇ ಕೆಳಗಡೆ ಇಟ್ಕೊಂಡ್ಬಿಡೋದು. ಇಲ್ಲೇ ಬೇಕಾಗ್ತದಲ್ಲ, ಕಂಟ್ರೋಲ್ ಟಿ ಮಾಡೋದು, ಸ್ವಲ್ಪ ದೊಡ್ಡದು, ಎಂಟರ್. ಓಕೆ, ನೆಕ್ಸ್ಟ್ ಈ ಹೂವು ಬೇಕಲ್ಲ ನನ್ಗೆ, ಇಲ್ಲಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ಈ ತರ ದೊಡ್ಡ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ದೊಡ್ಡ ಬೇಕಾ ಅಷ್ಟು ದೊಡ್ಡ ಮಾಡ್ಕೊಂಡ್ಬಿಡ್ಬೋದು. ಸ್ವಲ್ಪ ಸಣ್ಣ ಮಾಡೋಣ, ಬಹಳ ದೊಡ್ಡದಾಗ್ತಾ ಇದೆ, ಇದನ್ನ ಇಷ್ಟ ಇಟ್ಕೊಂಡ್ಬಿಡ್ತೇನೆ. ಓಕೆ, ನೆಕ್ಸ್ಟ್ ಇದೇ ಹೂವು ನನಗೆ ಈ ಕಡೆ ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಜೆ ಫ್ರೆಶ್ ಮಾಡ್ಕೊಳ್ಳೋದು. ಡೂಪ್ಲಿಕೇಟ್ ಆಗ್ತದೆ, ಸರಸರಿ ಬಂತು. ಇದರ ಮುಖ ಈ ಕಡೆ ಬರಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಏನ್ ಬರ್ತದೆ, ಇಲ್ಲಿಂದ ಫಿಲ್ ಹಾರಿಜಾಂಟಲ್ ಅನ್ನೋ ಆಪ್ಷನ್ ಸಿಗುತ್ತೆ, ಅಲ್ಲಿ ಕೂಡ ನೀವು ಈ ತರ ಕ್ಲಿಕ್ ಮಾಡ್ಕೋಬಹುದು. ನೆಕ್ಸ್ಟ್ ಸರ್ವರಿಗೂ ಸುಸ್ವಾಗತ ಅನ್ನೋದು ಇದೆಯಲ್ಲ, ಇದನ್ನ ಏನ್ ಮಾಡೋದು, ಇದು ಎಲ್ಲರಿಗಿಂತ ಕೆಳಗಡೆ ಬರಬೇಕು. ಓಕೆ, ಇಲ್ಲಿ ಬರಬೇಕು. ಇದನ್ನೇ ಸ್ವಲ್ಪ ಮೇಲೆ ತಗೊಂಡ್ಬಿಡೋಣ. ಇದೇ ಲೇಯರಿಗೆ ಈ ತರ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಹೋಗಿ ಮೌಸ್ ಒಳಗೆ ರೈಟ್ ಕ್ಲಿಕ್ ಮಾಡಿ ಅದೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಈ ತರ ಮೇಲ್ಗಡೆ ತಗೋಬಹುದು. ನೆಕ್ಸ್ಟ್ ಸರ್ವರಿಗೂ ಸುಸ್ವಾಗತ, ಇಲ್ಲಿಂದ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಇದು ಕಂಟ್ರೋಲ್ ಟಿ ಮಾಡಿ ಈ ತರ ದೊಡ್ಡದು ಇಟ್ಕೊಬಿಡ್ಬೋದು. ನೆಕ್ಸ್ಟ್ ಮತ್ತೆ ಇದೇನಿದೆಯಲ್ಲ, ಇದು ಸ್ವಲ್ಪ ಸಣ್ಣದಾಗ್ಬೇಕು, ಕಂಟ್ರೋಲ್ ಟಿ ಮಾಡ್ಕೊರಿ, ಸ್ವಲ್ಪ ಸಣ್ಣದು ಕೂಡ ಮಾಡ್ಕೊಂಡ್ಬಿಡ್ಬೋದು. ಇರ್ಲಿಷ್ಟು. ಅದಾದ್ಮೇಲೆ ವಿವಾಹ ಸ್ಥಳ ಅಂತೂ ಕೂಡ ಇಲ್ಲದ, ಅದನ್ನ ಇಲ್ಲೇ ಇಟ್ಕೊಂಡ್ಬಿಡೋಣ. ವಿವಾಹ ಮುಹೂರ್ತ ಅನ್ನೋದು ಇದೆಯಲ್ಲ, ಇದು ಇಲ್ಲೇ ಇರಲಿ. ಕಂಟ್ರೋಲ್ ಟಿ ಮಾಡೋಣ, ಎಂಟರ್. ಇದು ಇಷ್ಟೇ ಸಾಕು. ಮತ್ತೆ ವಿವಾಹ ಸ್ಥಳ ಅನ್ನೋದು ಈ ಕಡೆ ದಂಡಿ ಬರಬೇಕು, ಇಲ್ಲಿ ಇಟ್ಕೊಂಡ್ಬಿಡೋಣ. ಇದರ ಸ್ಟೇಟೇ ಬರಬೇಕಾಗಿತ್ತು ಅಂದ್ರೆ ಈ ತರ ಇಟ್ಕೊಂಡು ಶಿಫ್ಟ್ ಹಿಡಿದು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೇಕಂದ್ರೆ ಜಗಬೇಕು, ಈ ತರ ಎಂಟರ್ ಮಾಡ್ಕೊಳ್ಳೋದು. ಮತ್ತೆ ಇದನ್ನ ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಓಕೆ, ವಿವಾಹ ಸ್ಥಳ ಈ ಕಡೆ ಇಟ್ಕೊಳ್ಳೋಣ, ವಿವಾಹ ಮುಹೂರ್ತ ಈ ಕಡೆ ಇಟ್ಕೊಂಡ್ಬಿಡೋಣ. ವಿವಾಹ ಸ್ಥಳನೂ ಕೂಡ ಇಲ್ಲಾಗಿದೆ. ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ಈ ತರ ಸಣ್ಣದು ಕೂಡ ಮಾಡ್ಕೊಂಡ್ಬಿಡ್ಬೋದು. ಬಹಳ ಹೈಟ್ ಆಗ್ತಾ ಇತ್ತು, ಈ ತರ ಇಟ್ಕೊಳ್ಳೋಣ. ನೆಕ್ಸ್ಟ್ ತಮ್ಮ ಸುಖಾಗಮನ ಬಯಸುವರು, ನಿಮ್ಗೆ ಯಾರು ಕರೆಯತ್ತಾರಲ್ಲ ಅವ್ರ ಹೆಸರು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿರ್ತೀವಿ. ಅದನ್ನೇ ಈ ತರ ಇದು ಸೆಂಟ್ರ್ ಒಳಗೆ ಬರಬೇಕಲ್ಲ, ಅವಾಗ ಏನು ಮಾಡೋದು, ಇಲ್ಲಿ ಇಟ್ಕೊಂಡು ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ಅಕ್ಷರ ದೊಡ್ಡ ಮಾಡ್ಕೊಳ್ಳೋಣ. ಓಕೆ, ಇಷ್ಟು ದೊಡ್ಡದಾಗ್ತಿದ್ದಂಗೆ ಅವ್ರದ್ದು ಹೆಸರು ಕೂಡ ಕೆಳಗಡೆ
ದೊಡ್ಡದು ಹಾಕ್ಬೇಕಾಗ್ತದೆ. ಕಂಟ್ರೋಲ್ ಟಿ ಮಾಡೋದು ಸ್ವಲ್ಪ ದೊಡ್ಡದು ಸಾಕ. ಇದು ಇನ್ನೂ ಸ್ವಲ್ಪ ಸಣ್ಣ ಮಾಡಬೇಕಾಗಿತ್ತು ಅಂದರೆ ಕಂಟ್ರೋಲ್ ಟಿ. ಓಕೆ, ಇದನ್ನೇ ಸೆಂಟ್ರೊಳಗೆ ಇಟ್ಕೊಂಡ್ಬಿಡೋದು. ಇಲ್ಲಿಷ್ಟು ಈ ಥರ ರೆಡಿ ಮಾಡ್ಕೋ ವಿವಾಹ ಮೂರ್ತಿ. ಇದ್ರ ಮೇಲೆ ಈ ಥರ ಇಮೇಜ್ ಹಾಕಬೇಕಾಗಿತ್ತು ಅಂದರೆ ಇದನ್ನೇ ಕಾಪಿ ಮಾಡ್ಕೊಳ್ಳೋದು, ಇಲ್ಲಿ ತಂದಿಟ್ಟು ಕಂಟ್ರೋಲ್ ಟಿ ಮಾಡಿದರೆ ಸಾಕು, ಇದನ್ನೇ ದೊಡ್ಡದು ಮಾಡ್ಕೋಬೋದು. ಓಕೆ, ವಿವಾಹ ಮುಹೂರ್ತ ಅಂದರೆ ತಾಳಿ ಕಟ್ಟೋ ಸಮಯ ಅದು. ಇದನ್ನೇ ಈ ಥರ ಎಡಿಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಬತ್ತಾ, ಈ ಥರ ಬಹಳ ಈಸಿಯಾಗಿರ್ತಕ್ಕಂಥ ಕೆಲಸ ಇದು. ನಾವು ಎಲ್ಲ ಥರನೂ ಕೂಡ ಎಡಿಟನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡು. ಇಷ್ಟಾದ್ಮೇಲೆ ಇದರ ಒಳಗಡೆ ಕಲರ್ ಕೊಡಬೇಕಾಗಿದೆ ಅಪ್ಪ, ಏನಾದರೂ ಸ್ವಲ್ಪ ಇನ್ನೂ ಚೇಂಜಸ್ ಮಾಡಬೇಕಾಗಿದೆ ಅಂದ್ರೂ ಕೂಡ ನೀವು ಮಾಡ್ಬೋದು. ಟೈಪಿಂಗ್ ಇಲ್ಲೇ ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಮತ್ತೆ ಏನಾದರೂ ಬರಿಬೇಕಾಗಿತ್ತು ಅಂದರೆ ಈಸಿಯಾಗಿ ಬರಿಬೋದು. ನೀವು ಗೊತ್ತಾಗ್ತಾ ಇದೆ ರೀ, ಬರಿಬೋದು. ನಾನು ಬರಿಲಾರ್ದನೆ ಒಂದ್ ಕಡೆ ಇಟ್ಕೊಂಡೆ, ಯಾಕಂದ್ರೆ ಟೈಮ್ ಆಗ್ತದೆ ಭಾಳ, ಎಲ್ಲಾನು ಕೂಡ ಟೈಪ್ ಮಾಡ್ಕೊತ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಟೈಪ್ ಮಾಡಿರೋದನ್ನೇ ತಂದು ಯಾವ ತರ ಎಡಿಟ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದ್ರೊಳಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸಪೋಸ್ ಇದ್ರೊಳಗೆ ಕಲರ್ ಆಡ್ ಮಾಡಬೇಕಾಗಿದೆ ಅಂದ್ರೆ ಏನ್ ಮಾಡೋದು, ಇಲ್ಲಿಂದ ಒಂದು ನ್ಯೂ ಲೇಯರ್ ತಗೊಂಡು ಬಕೆಟ್ ಮೇಲೆ ಹೋಗ್ರಿ. ಇಲ್ಲಿಂದ ಗ್ರೇಡೆಂಟ್ ಅನ್ನೋ ಆಪ್ಷನ್ ಸಿಗ್ತದ. ಇಲ್ಲಿಂದ ಹೋಗ್ಬಿಟ್ಟು ನಿಮ್ಗೆ ಎಷ್ಟು ಕಲರ್ ಬೇಕು, 2 ಕಲರ್ ಬೇಕು ಅಂದ್ರೆ ಓಕೆ ಮಾಡ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಒಂದು ಲೈನ್ ಜಗ್ ಬಿಡ್ರಿ. ಈ ತರ ಕಲರ್ ಬರ್ತದ, ಅದನ್ನೇ ಎಲ್ಲಾರ್ಕಿಂತ ಕೆಳಗಡೆ ಹಾಕ್ಬಿಡೋದು. ಈ ಲೇಯರ್ ಎತ್ತಿ ಎಲ್ಲಾರ್ಕಿಂತ ಕೆಳಗೆ ತಗೊಂಡ್ ಬಂದ್ಬಿಡೋದು. ಅಂದ್ರೆ ಎಲ್ಲಾರ್ಕಿಂತ ಕೆಳಗೆ ಅಂದ್ರೆ ಅಕ್ಷರ ಎಲ್ಲಾರ್ಕಿಂತ ಮೇಲ್ಗಡೆ ಹೋಗ್ಬಿಡ್ತಾವ, ಇದರ ಕೆಳಗೆ ತಗೊಂಡ್ ಬಂದ್ಬಿಡ್ಬೇಕು. ಮತ್ತೆ ಇದನ್ನೇ ಕಲರ್ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಹುಯಿಲ್ ಸ್ಯಾಚುರೇಷನ್ ಅಂತ ಬರುತ್ತೆ, ಅದರ ಮೇಲೆ ಹೋಗ್ಬಿಟ್ಟು ಏನ್ ಮಾಡೋದು, ನೀವು ಈ ತರ ಅಕ್ಷರಗಳ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕು ಆ ತರ ಕಲರ್ ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ನೋಡಿ, ಈ ತರ ಕಲರ್ಸ್ ಅನ್ನ ನಾವು ಚೇಂಜಸ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಕಲರ್ನ ಅಪ್ಲೈ ಮಾಡ್ಕೋಬಹುದು. ಬೇರೆ ಬೇರೆ ಕಲರ್ ಆಗಿರ್ಬೋದು, ಈ ತರ ಹಲವಾರು ಕಲರ್ಸ್ ಬರ್ತಾವ. ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್ನ ನೀವು ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಬರ್ತಾ ಇದೆಯಾ? ಈ ತರ ಬೇರೆ ಬೇರೆ ಕಲರ್ ಅಥವಾ ರೆಡ್ ಇಷ್ಟಿಟ್ಕೊಳ್ಳೋಣ. ಇದು ಕಲರ್ ಚೆನ್ನಾಗಿದೆ. ಓಕೆ, ಅಕ್ಷರ ಕಲರ್ ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಕೋಬಹುದು, ಮತ್ತೆ ನೀವೇನ್ ಮಾಡೋದು, ಇದನ್ನ ಈ ಕಡೆ ಇಟ್ಕೊರಿ. ಇದ್ರ ಮೇಲೆ ಹೋಗಿ ಇದೇ ಲೇಯರ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡೋದು, ಇಲ್ಲಿ ಅಕ್ಷರ ಕಲರ್ ಒಳಗೆ ಹೋಗಿನೂ ಕೂಡ ವೈಟ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ನೀವೇನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಅಥವಾ ಕೆಂಪು ಕಲರ್ ಬೇಕಾಗಿದೆ ಅಂದ್ರೆ ಕೆಂಪು ಕಲರ್ ಕೊಡ್ರಿ. ಈ ತರ ಬೇಕು ಅಂದ್ರೆ ಈ ತರ, ನಿಮ್ಗೆ ಯಾವ ತರ ಬೇಕು ಆ ತರ ಕಲರ್ಸ್ ಅನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಕಂಟ್ರೋಲ್ ಜೆಡ್, ಅದೇ ಕಲರ್ ಇರ್ಲಪ್ಪ ಅಂದ್ರೆ ಕಂಟ್ರೋಲ್ ಜೆಡ್ ಮಾಡಿದ್ರೆ ಅದೇ ಕಲರ್ ಬಂದ್ಬಿಡ್ತದೆ. ಸಪೋಸ್ ಹುಡುಗ ಫೋಟೋ ಹಾಕ್ಬೇಕಾಗಿದೆ, ಹುಡುಗಿ ಫೋಟೋ ಹಾಕ್ಬೇಕಾಗಿದೆ. ಸಪೋಸ್ ಹುಡುಗಿ ಫೋಟೋ ಅಷ್ಟೇ ಹಾಕ್ಬೇಕಾಗಿದೆ ಅಂದ್ರೆ ಏನ್ ಮಾಡೋದು, ಫೈಲ್ ಒಳಗೆ ಹೋಗಿ ಅಲ್ಲಿಂದ ಓಪನ್ ಅಂತ ಹೇಳೋಣ. ಡೆಸ್ಕ್ಟಾಪ್ ಮೇಲೆ ನಾನು ಕೆಲವೊಂದು ಫೋಟೋಸ್ ಇದಾವ, ಅದನ್ನೇ ಇತ್ತು ಅಂದ್ರೆ ನಾನು ಅದನ್ನ ಏನ್ ಮಾಡ್ತೀನಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಓಕೆ, ಇಲ್ಲಿ ಬೇರೆ ಬೇರೆ ಫೋಟೋಸ್ ಕೂಡ ಇದ್ದಿರ್ತಾವ, ಯಾವ್ದಾದ್ರು ಒಂದು ತಗೊಳ್ಳೋಣ ಅಂತ. ಓಕೆ, ವರ್ಕ್ ಅನ್ನೋ ಫೋಲ್ಡರ್ ಇದೆ, ಇದರಲ್ಲಿ ಯಾವ್ದಾದ್ರು ಫೋಟೋಸ್ ಇದ್ದಾವ ಅದನ್ನ ಫೋಟೋ ತಗೊಳ್ಳೋಣ. ಸಪೋಸ್ ಯಾವ ಫೋಟೋ ಇರಲಿಲ್ಲ ಅಂದ್ರೆ ಬೇರೆ ಬೇರೆ ಫೋಟೋಸನ್ನು ತಗೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಯಾವ ಫೋಟೋ ಬೇಕಾ ಆ ಫೋಟೋ ತಗೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಬೇರೆ ಫೋಟೋಸ್ ಇದ್ರೊಳಗಿಲ್ಲ. ನೆಕ್ಸ್ಟ್ ನೋಡ್ತೀನಿ, ನನ್ನ ಕಡೆ ಫೋಟೋ ಇದಾವೆ ಕೆಲವೊಂದು ಫೋಟೋ, ಅದನ್ನೇ ತಗೊಂಡು ನಾನು ಅಪ್ಲೈ ಮಾಡ್ಕೋತೀನಿ. ಸಪೋಸ್ ಡೌನ್ಲೋಡ್ ಒಳಗೆ ನೋಡೋಣ. ಇಲ್ಲಿ ವರ್ಕ್ ಅಥವಾ ಇದರಲ್ಲಿ ನನ್ನ ಕಡೆ ಫೋಟೋ ಇತ್ತು, ಬಟ್ ಎಲ್ಲಿ ಸೇವ್ ಮಾಡಿದ್ದೇನೆ ಗೊತ್ತಾಗೋದಿಲ್ಲ, ಯಾಕಂದರೆ ಸ್ವಲ್ಪ ಬೇರೆ ಕಡೆ ಇಟ್ಬಿಟ್ಟಿರ್ತೀನಿ. ಅಲ್ಲಿ ಇಲ್ಲಿ ಕೆಲಸ ಮಾಡೋ ಟೈಮಿಗೆ ನೋಡೋಣ ಅಂತ ಇಲ್ಲೇ ಸಿಗ್ತಾವೆ ಬೇರೆ ಬೇರೆ. ಇದ್ರೊಳಗೆ ಯೂಟ್ಯೂಬ್ ಈ ಥರ ಡೆಸ್ಕ್ಟಾಪ್ ಮೇಲೆ ವರ್ಕ್ ಒಳಗೆ ಏನಾದರೂ ಇದೆಯಾ, ಇಲ್ಲ, ಇದ್ರೊಳಗೆ ಆಗಲೇ ನಾನು ನೋಡಿದ್ದೀನಿ. ನೆಕ್ಸ್ಟ್ ಇದು ಮಿನಿಮೈಸ್ ಮಾಡ್ಕೊಳ್ಳೋಣ ಅಥವಾ ನ್ಯೂ ಫೋಲ್ಡರ್ ಒಳಗೆ. ಓಕೆ, ಇಲ್ಲಿ ಅದಾವೆ ಕೆಲವೊಂದು ಫೋಟೋಸ್ಗಳು ನನ್ನ ಕಡೆ ಅದಾವೆ, ಯಾರಿಗಾದ್ರೂ ಒಬ್ರಿಗೆ ಇಟ್ಕೊಳ್ಳೋಣ. ಓಕೆ, ಈ ಫೋಟೋಸ್ ಇದೆ ನನ್ನ ಕಡೆ, ಇದನ್ನೇ ಓಪನ್ ಮಾಡ್ಕೋತಾ ಇದ್ದೀನಿ. ಇದನ್ನೇನು ಮಾಡ್ತೀನಿ ನಾನು, ಇಲ್ಲಿ ಫೋಟೋ ಬೇಕಾಗಿದೆ ಉಳಿದಂದ್ರೆ ಏನು ಮಾಡೋಣ, ಇಲ್ಲಿ ಮ್ಯಾಗ್ನೆಟಿಕ್ ಟೂಲ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋ ಸಾಕು, ಕರೆಕ್ಟಾಗಿ ಬಾರ್ಡರನ್ನು ಅಪ್ಲೈ ಆಗಿರುತ್ತೆ. ಕಂಟ್ರೋಲ್ ಡಿ, ಸಪೋಸ್ ಕರೆಕ್ಟ್ ಆಗಲಿಲ್ಲ ಅಂದರೂ ಇದೇ ಇಮೇಜಿಗೆ ತೊಗೊಂಡು ನಾವೇನು ಮಾಡೋದು, ಹಿಂಗೆ ಜಗ್ಗಿ ತಂದಿಟ್ಬಿಡೋದು. ಇಲ್ಲಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅದ, ಅದು ಸ್ಮೂತಾಗಿ ಕಾಣಿಸ್ಬೇಕಾಗಿತ್ತು ಅಂದ್ರೆ ಎಲಿಪ್ಟಿಕಲ್ ಟೂಲ್ ತೊಗೊಳ್ಳೋದು. ಇದನ್ನು ಇಷ್ಟು ಈ ಹುಡುಗಿ ಫೋಟೋನ ಇಷ್ಟು ತೊಗೊಳ್ಳೋದು. ಹುಡುಗಿ ಅಲ್ಲ, ಮದುವೆ ಆಗೋಳು. ಆಲ್ಟ್ ಕಂಟ್ರೋಲ್ ಡಿ, ಫೆದರ್ ಕೊಡೋಣ. ಇಲ್ಲಿಂದ ಒಂದು 30 ಇಮೇಜ್ ತಗೊಂಡು ಇದ್ರ ಹಿಂದ್ಗಡೆ ಡಿಲೀಟ್ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡೋದು, ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ಸ್ ಸೆಲೆಕ್ಷನ್ ಮಾಡಿಕೊಂಡು ಡಿಲೀಟ್ ಅಂತ ಮಾಡಿದ್ರೆ ಸಾಕು, ಸ್ಮೂತ್ ಒಳಗೆ ಡಿಲೀಟ್ ಆಗಿರ್ತದೆ. ಕಂಟ್ರೋಲ್ ಡಿ ಆಗಿದೆಯಾ? ಇದನ್ನ ಏನು ಮಾಡ್ಕೊಳ್ಳೋದು, ಇಲ್ಲಿ ಇಟ್ಕೋಬಹುದು ಅಥವಾ ಇಲ್ಲಿನೂ ಕೂಡ ಇಟ್ಕೊಂಡ್ಬಿಡ್ಬೋದು. ಎಂಟರ್. ಬತ್ತಾ, ಹುಡುಗಿ ಫೋಟೋ ಬಂದಿದೆ, ಅಥವಾ ಇಲ್ಲಿ ಇಟ್ಕೊಂಡ್ಬಿಡೋಣ. ಹುಡುಗಿ ಫೋಟೋ ಇಲ್ಲಿ ಬೇಕಾಗಿದೆ ಅಂದ್ರೆ ಇಲ್ಲಿನೂ ಕೂಡ ಇಟ್ಕೊಂಡ್ಬಿಡ್ಬೋದು. ನಿಮ್ಗೆ ಯಾವ ಥರ ಫೋಟೋ ಬೇಕಾಗಿದೆ ಆ ಥರ ಫೋಟೋ ಕೂಡ. ಇಲ್ಲಿ ಸ್ವಲ್ಪ ಸ್ಮೂತ್ ಒಳಗೆ ಕಾಣಿಸ್ಬೇಕಾಗಿದೆ ಅಂದ್ರೆ ಒಪೆಸಿಟಿ ಏನು ಮಾಡ್ಬೇಕು ನೀವು, ಇಲ್ಲಿ ಒಪೆಸಿಟಿ ಇರುತ್ತೆ, ಇಲ್ಲಿ ಲೇಯರ್ ಒಪೆಸಿಟಿ ಇರುತ್ತೆ, ಇಲ್ಲಿಂದ ಒಪೆಸಿಟಿನೂ ಕೂಡ ಕಡಿಮೆ ಮಾಡ್ಕೋಬಹುದು. ಗೊತ್ತಾಗ್ತಾ ಇದೆಯಾ? ಈ ಥರ ಇದನ್ನು ಇನ್ನೂ ಸ್ವಲ್ಪ ಕೆಳಗೆ ಸರ್ಸೋಣ. ಇದು ಈ ಥರ ಏನು ಮಾಡ್ಬೋದು, ಅವರ ಫೋಟೋನು ಕೂಡ ಆ್ಯಡ್ ಮಾಡ್ಕೋಬಹುದು. ಹುಡುಗನ ಫೋಟೋ ಅಥವಾ ಈ ಕಡೆ ಹುಡುಗಿ ಫೋಟೋನು ಕೂಡ, ಹುಡುಗಿ ಫೋಟೋ ಇದೆ, ಈ ಕಡೆ ಹುಡುಗನ ಫೋಟೋನು ಕೂಡ ನೀವು ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಎಡಿಟ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಬಹಳ ಈಸಿಯಾಗಿರ್ತಕ್ಕಂಥದ್ದು ಇರ್ತದೆ. ನೆಕ್ಸ್ಟ್ ಇದನ್ನೇ ಏನು ಮಾಡ್ಕೊಳ್ಳೋದು, ಮತ್ತೆ ಇದಕ್ಕೆ ಸೇವ್ ಮಾಡಬೇಕಾಗಿದೆ. ಇಷ್ಟೆಲ್ಲ ಕೆಲಸ ಮುಗಿದಿದೆ ಸರ್, ಸೇವ್ ಮಾಡಬೇಕಾಗಿದೆ ಅಂದ್ರೆ ಏನು ಮಾಡೋದು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆ್ಯಸ್ ಅನ್ನೋದು ಬರುತ್ತೆ, ಅಲ್ಲಿ PSD ಅನ್ನೋದು ತಗೊಂಡು ನಾವು JPG PSD ತಗೊಂಡೇವೆ ಅಂದ್ರೆ ನೆಕ್ಸ್ಟ್ ಮತ್ತೆ ಬೇರೆ ಕೆಲಸ ಅದರೊಳಗೆ ಎಡಿಟ್ ಮಾಡಬೇಕಾಗಿತ್ತು, PSD ತಗೋಬೇಕಾಗ್ತದೆ. ನಾನು ನಂಬರ್ ಕೊಟ್ಬಿಟ್ಟು ಇದನ್ನೇ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿಬಿಡ್ತೀನಿ JPG ಒಳಗೆ.
ಓಕೆ ಮಾಡ್ಕೊಂಡು ಇವಾಗ ನೋಡೋಣ. ಓಪನ್ ಮಾಡ್ಕೊಂಡು ಯಾವ ತರ ನಾವು ಎಡಿಟ್ ಮಾಡಿದ್ದೀವಿ ಇದನ್ನ ಕ್ಲೋಸ್ ಕೂಡ ಮಾಡ್ಕೊಂಡ್ಬಿಡ್ಬೋದು ಅಥವಾ ಮಿನಿಮೈಸ್ ಮಾಡ್ಕೊಂಡು ನಾವು ಮಾಡಿರ್ತಕ್ಕಂಥ ಫೋಟೋಸ್ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೊಂಡು ನೋಡ್ಬೋದು. ನೋಡಿ ನಾವು ಈ ತರ ಇಮೇಜ್ ಅನ್ನ ನಾವು ರೆಡಿ ಮಾಡ್ಕೊಂಡಿದೀವಿ. ಬಹಳ ಈಸಿ ಆಗಿರ್ತಕ್ಕಂಥದ್ದು ಇರ್ತದೆ. ಫೋಟೋಶಾಪ್ ಒಳಗೆ ಏನು ಬಹಳ ಡಿಫ್ರೆಂಟ್ ಇಲ್ಲ, ಏನ್ ಚೇಂಜಸ್ ಇಲ್ಲ. ಇದ್ರೊಳಗೆ ಹೆಂಗ್ ಮಾಡೋದು ಏನ್ ಮಾಡೋದು ಅಂತೇಳಿ ಬಹಳ ಟೆನ್ಷನ್ ಮಾಡ್ಕೋಬೇಡ್ರಿ. ಬಹಳ ಈಸಿ ಇರ್ತಕ್ಕಂಥ ಮೆಥಡ್ ಅದ. ಸ್ವಲ್ಪ ತಲೆ ಕೊಟ್ಟು ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರೆ ಎಲ್ಲಾ ತರನು ಕೂಡ ಕೆಲಸ ಸಕ್ಸಸ್ ಆಗ್ತಾವ. ಇದೇ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಕೂಡ ತಪ್ಪದೆ ನೋಡ್ಬೇಕಾಗಿತ್ತು ಅಂದ್ರೆ ಮೊದಲೇ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಬಾಜು ಒಂದು ಗಂಟೆ ಬರ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಪ್ರತಿ ಒಂದು ವಿಡಿಯೋನು ಕೂಡ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಈಸಿಯಾಗಿ ಕಂಪ್ಯೂಟರ್ನ ಕಲಿಬಹುದು. ಇದೇ ತರ ಮತ್ತೆ ವಿಡಿಯೋ ಮಾಡಿ ಸಿಗ್ತಾ ಇರ್ತೀನಿ. ಮತ್ತೆ ಸಿಗೋಣಂತ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಎಲ್ಲಾ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಇರ್ತಕ್ಕಂಥ ಎಲ್ಲಾ ವಿಡಿಯೋ ನೋಡಿ ನೀವು ಕೂಡ ಕಲಿರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್.